ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಮ್ಮೆ ಒಬ್ಬ ಮಗಳು ತನ್ನ ತಂದೆಗೆ ಫೋನ್ ಮಾಡಿ, ನನ್ನ ಮೊದಲ ಟ್ರೈನ್ ಮಿಸ್ ಆಯಿತು ಅಪ್ಪ, ಅದಕ್ಕೆ ಇನ್ನೊಂದು ಟ್ರೈನ್ಗೆ ಬರುತ್ತೇನೆ, ನೀನೇನು ಚಿಂತೆ ಮಾಡಬೇಡ, ನನ್ನ ಗೆಳತಿ ನನ್ನ ಜೊತೆಯಲ್ಲಿದ್ದಾಳೆ ಎಂದಳು. ತಂದೆ ಸಿಟ್ಟಿನಿಂದ ಹೇಳಿದರು, ಮಗಳೇ, ಈ ಟ್ರೈನ್ನಲ್ಲಿ ಬರೋ ಅಗತ್ಯ ಏನಿತ್ತು, ನಾಳೆ ಬಂದರೆ ಆಗುತ್ತಿತ್ತು ಎಂದು. ಅಪ್ಪ, ಬೇಸಿಗೆ ರಜೆ ಶುರುವಾಗಿದೆ, ಹಾಸ್ಟೆಲ್ ಸಹ ಬಂದಾಗಿದೆ, ಅದಕ್ಕೆ ನಾನು ಬೆಳಗ್ಗೆ 3 ಗಂಟೆಗೆ ಬರುತ್ತೇನೆಂದು ಹೇಳಿ ಕಾಲ್ ಕಟ್ ಮಾಡಿದಳು ಮಗಳು. ಇತ್ತ ಕಡೆ ತಂದೆಗೆ ನೆಮ್ಮದಿಯಿಂದ ನಿದ್ದೆ ಮಾಡಲಾರದೆ ಒದ್ದಾಡಿ ಕೊನೆಗೆ 12 ಗಂಟೆ ರಾತ್ರಿಗೆ ರೈಲ್ವೆ ಸ್ಟೇಷನ್ ಹತ್ತಿರ ಬಂದು ಚಳಿಯಲ್ಲಿ ಮಗಳಿಗೆ ಕಾಯುತ್ತಾ ಕುಳಿತರು. ಮಗಳು ಬಂದ ಮೇಲೆ ಅವಳನ್ನು ಮನೆಗೆ ಕರೆದುಕೊಂಡು ಬಂದು ನೆಮ್ಮದಿಯ ನಿದ್ದೆ ಮಾಡಿದರು. ಬಂಧುಗಳೇ, ಸ್ವಲ್ಪ ಯೋಚಿಸಿ, ಪ್ರೀತಿಯ ಮಗಳು ಯಾರೋ ಒಬ್ಬ ಅಪರಿಚಿತನೊಂದಿಗೆ ಓಡಿ ಹೋದರೆ ತಂದೆಯ ನಿದ್ದೆ ಹೇಗಾಗುತ್ತದೆ? ಮಗಳು ಮನೆ ಬಿಟ್ಟು ಹೋದರೆ ಅವಳೊಂದಿಗೆ ತನ್ನ ತಂದೆಯ ಭರವಸೆ, ನಿದ್ರೆ, ನೆಮ್ಮದಿ, ನಗು, ಕನಸು ಎಲ್ಲವನ್ನೂ ಕಿತ್ತುಕೊಳ್ಳುತ್ತಾಳೆ. ಒಬ್ಬ ತಂದೆ ಜಗತ್ತಿನ ಎಲ್ಲ ಟೆನ್ಷನ್ಗಳೊಂದಿಗೆ ಹೋರಾಡುತ್ತಾನೆ, ಆದರೆ ಈ ಆಘಾತವನ್ನು ಮಾತ್ರ ಸಹಿಸಿಕೊಳ್ಳುವುದಿಲ್ಲ. ಕೆಲವರು ಸಾಯುತ್ತಾರೆ, ಮತ್ತೆ ಕೆಲವರು ಜೀವಂತ ಶವವಾಗುತ್ತಾರೆ. ಇಂತಹ ಕಲ್ಪನೆಗಳು ಮನದಲ್ಲಿ ಬಂದರೊಮ್ಮೆ ತಂದೆಯ ಬಗ್ಗೆ ಕೊಂಚ ವಿಚಾರ ಮಾಡಿ. ಧನ್ಯವಾದಗಳು.